ಅನ್ನೋದು ವಿಡಿಯೋ ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಪ್ರೋಮೋ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಲ್ಮೋಸ್ಟ್ ಈಗ ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರಲ್ಲ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಫಸ್ಟಿಗೆ ಪ್ರೋಮೋದು ಝಲಕ್ ಹೇಗಿದೆ ಅಂತ ನೋಡ್ಬಿಡೋಣ. ಅಷ್ಟು ಇನ್ನೋಸೆಂಟ್ ಫೇಸ್ ಮಾಡ್ಕೊಂಡು ಕೂತಿದ್ದೀರಾ? ಅದು ನಿಮ್ಮ ಸ್ಟ್ರಾಟಜಿ? ನನ್ನ ಫೇಸೇ ಇನ್ನೋಸೆಂಟ್ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯೋದಕ್ಕೆ ನಿಮಗೆ ಏನೆಲ್ಲ ಅರ್ಹತೆಗಳಿದೆ ಅಂತ ನಮಗೂ ಈಗ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಪ್ರೋಮೋ ಅಂತೂ ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಫೈನಲಿಸ್ಟ್ ಗಳ ಕಣ್ಣಿಗೆ ರಕ್ಷಿತಾ ಒಬ್ಳೆ ಟಾರ್ಗೆಟ್ ಆದ್ಲಾ ಅಂತಂದ್ಬಿಟ್ಟು. ಟಾರ್ಗೆಟ್ ಆದ್ಲಾ ಅಲ್ಲ, 100% ಟಾರ್ಗೆಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ರಾತ್ರಿನೇ ಸಿಕ್ಕಾಪಟ್ಟೆ ಜಗಳ ಆಗಿದೆ. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಪತ್ರಿಕಾಗೋಷ್ಠಿ ಕೂಡ ಇಲ್ಲಿ ನಡೆಸ್ತಾ ಇದ್ದಾರೆ. ಈಗ ಗೊತ್ತಿದೆ, ಆಲ್ಮೋಸ್ಟ್ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಾರೆ ಅಂತಂದ್ರೆ ಏನೆಲ್ಲ ಕ್ವಶನ್ ಬರುತ್ತೆ ಅಂತ ಅಂದ್ಬಿಟ್ಟು. ಆದ್ರೆ ಇವರು ಸ್ವಲ್ಪ ಅತಿಯಾಗಿ ಈ 4 ಜನ ಫೈನಲಿಸ್ಟ್ ಆಗಿದಾರಲ್ಲ, ಅದರಲ್ಲೂ ಕೂಡ 4 ಜನನು ಕೂಡ ಇಲ್ಲಿ ಅತಿಯಾಗಿ ಆಡ್ತಾ ಇಲ್ಲ. ಇಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ಬೇಕಾದ್ರೆ ಟಾರ್ಗೆಟ್ ಮಾಡ್ತಿರೋದೇ ಇಲ್ಲಿ ರಕ್ಷಿತಾ ಅವ್ರನ್ನ ಅಂತ ಗೊತ್ತಾಗ್ತದೆ. ಈಗ ಬೆಳಿಗ್ಗೆ ಬಿಟ್ಟಿರೋ ಪ್ರೋಮೋದಲ್ಲೂ ಕೂಡ ಈಗ ರಕ್ಷಿತಾ ಅವರೇ ಹೈಲೈಟ್ ಆಗಿ ಇದ್ರು. ಅದು ಪ್ಲಸ್ ಇರ್ಲಿ ಮೈನಸ್ ಇರ್ಲಿ ಅವ್ರದೇ ಇಲ್ಲಿ ಪ್ರೋಮೋ ಬಂದಿತ್ತು. ಇವಾಗೂ ಕೂಡ ಪ್ರೋಮೋ ಬಿಟ್ಟಿದ್ದಾರೆ, ಅದು ಕೂಡ ರಕ್ಷಿತಾ ಅವ್ರದೇ. ಆಲ್ಮೋಸ್ಟ್ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತಂದ್ಬಿಟ್ಟು ಜನಗಳಿಗೆ ಆಲ್ಮೋಸ್ಟ್ ಗೊತ್ತಾಗಿದೆ. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳಿಗೆ ಗೊತ್ತಾಗಿಲ್ಲ ಅಂತಂದ್ಬಿಟ್ಟು ಕೂಡ ನಮಗೆ ಗೊತ್ತಾಗ್ತದೆ. ಪ್ರೋಮೋದಲ್ಲಿ ಇರೋ ಪ್ರಕಾರ ಇಲ್ಲಿ ಫಸ್ಟಿಗೆ ಕ್ವಶನ್ ಕೇಳೋದು ರಾಶಿಕಾ ಅವರು ಬಂದ್ಬಿಟ್ಟು ರಕ್ಷಿತ್ ಅವ್ರಿಗೆ ಕ್ವಶನ್ ಕೇಳ್ತಾರೆ. ಏನು ಇಷ್ಟೊಂದು ಇನ್ನೋಸೆಂಟ್ ಆಗಿ ಫೇಸ್ ಮಾಡ್ಕೊಂಡು ಕೂತಿದ್ದೀರಲ್ಲ ಅಂತಂದ್ಬಿಟ್ಟು. ಅದಕ್ಕೆ ಸರಿಯಾಗಿ ಇಲ್ಲಿ ಆನ್ಸರ್ ಮಾಡ್ತಾರೆ, ನಾನು ಇರೋದೇ ಇನ್ನೋಸೆಂಟು ಅಂತಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರು ಕೂಡ ಹೇಳ್ತಾರೆ. ಇದು ನಿಮ್ಮ ಸ್ಟ್ರಾಟರ್ಜಿನ ಅಂತ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವರು ಇದಕ್ಕೆ ಕ್ವಶನ್ ಮಾಡ್ತಾರೆ. ನನ್ನ ಫೇಸ್ ಇರೋದೇ ಹಾಗೆ, ನನ್ನ ಫೇಸ್ ಇನ್ನೋಸೆಂಟ್ ತರನೇ ಇದೆ ಅಂತಂದ್ಬಿಟ್ಟು ರಕ್ಷಿತಾ ಗೌಡ ಅವರು ಸಿಕ್ಕಾಪಟ್ಟೆ ಇಲ್ಲಿ ಚೆನ್ನಾಗಿ ಇಲ್ಲಿ ಆನ್ಸರ್ ಕೂಡ ಕೊಟ್ಟಿದ್ದಾರೆ. ಪಾಪ ಇಲ್ಲಿ ನಿಜವಾಗ್ಲೂ ಕೂಡ ಅವ್ರು ಹೆದರ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಬಿಗ್ ಬಾಸ್ ಮನೆಗೆ ಬಂದಿದ ತಕ್ಷಣ ಅವ್ರನ್ನ ನಡೆಸ್ಕೊಂಡಿದ್ದ ರೀತಿ ಯಾವ ರೀತಿ ಇತ್ತು, ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಫಸ್ಟಿಗೆ ಇಲ್ಲಿ ರಕ್ಷಿತ್ ಅವ್ರ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇತ್ತು. ಇವಾಗ ನೋಡಿದ್ರೆ ಫಸ್ಟಿಗೆ ಸಪೋರ್ಟ್ ಮಾಡಿದ್ರು, ಅಂದ್ರೆ ಬಿಗ್ ಬಾಸ್ ಮನೆಗೆ ಗ್ರ್ಯಾಂಡ್ ಓಪನಿಂಗ್ ಇದ್ದಾಗ ಇಲ್ಲಿ ಅವರು ಸಪೋರ್ಟ್ ಮಾಡಿದ್ರು. ಇವಾಗ ಅವ್ರ ಮೇಲೆ ಯಾವ ರೀತಿ ಆಗಿದೆ ಅಂತಂದ್ರೆ, ಜಾನ್ವಿ ಅವರು ಮತ್ತಿಲ್ಲಿ ಅಶ್ವಿನಿ ಗೌಡ ಅವರು ಇಬ್ರು ಸೇರ್ಬಿಟ್ಟು ಇವ್ರನ್ನ ಕಾಲಲ್ಲಿ ಹಾಕೊಂಡು ತುಳಿತಾರೆ ಅಂತಾರಲ್ಲ, ಆ ರೀತಿಯಾಗಿ ಇಲ್ಲಿ ತುಳಿತಾ ಇದ್ದಾರೆ. ಆದ್ರೂ ಕೂಡ ಇಲ್ಲಿ ರಕ್ಷಿತ್ ಅವರು ಏನು ಕೂಡ ಇಲ್ಲಿ ಹೆದರ್ಕೊಂತಲ್ಲ. ಅವ್ರು ಏನೊಂದು ಕ್ವಶನ್ ಕೇಳ್ತಾರೆ ಅಶ್ವಿನಿ ಗೌಡ ಅವರು, ಅದಕ್ಕೆ ಡೈರೆಕ್ಟ್ ಆಗಿ ಇಲ್ಲಿ ಆನ್ಸರ್ ಕೂಡ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಕಾಕ್ರೋಚ್ ಸುದ್ದಿ ಅವರು ಕ್ವಶನ್ ಕೇಳ್ತಾರೆ, ಈ ಮನೆಯಲ್ಲಿ ನೀವು ಡೇ ಶಿಫ್ಟ್ ಮಾಡಿರೋಕ್ಕಿಂತ ನೈಟ್ ಶಿಫ್ಟ್ ಮಾಡಿರೋದೇ ಜಾಸ್ತಿ ಅಂತ ಮಾತಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಲ್ಮೋಸ್ಟ್ ಇದೇನು ಕ್ವಶನ್, ಇಲ್ಲಿ ಬೇರೆಯವ್ರಿಗೆ ಅನಿಸಿಕೆನ ಇವ್ರು ಯಾಕೆ ಕೇಳಬೇಕು? ಇಲ್ಲಿ ಕಾಕ್ರೋಚ್ ಸುದ್ದಿರೋರು ಏನೊಂದು ಕ್ವಶನ್ ಕೇಳಬೇಕು, ಅದನ್ನ ಡೈರೆಕ್ಟ್ ಆಗಿ ಇಲ್ಲಿ ಕೇಳ್ಬೋದಿತ್ತು. ಸ್ವಲ್ಪ ಇಲ್ಲಿ ಅವ್ರು ಮಾಡ್ತಿರೋದು ತಪ್ಪು ಅಂತ ಕೂಡ ಇಲ್ಲಿ ಅನಿಸ್ತದೆ. ಯಾಕಂತಂದ್ರೆ ನನಗೆ ಈ ಕ್ವಶನ್ ಕೇಳಬೇಕು ಅಂತ ಅನಿಸಿದೆ. ಯಾಕಂದ್ರೆ ಅವ್ರು ಫೈನಲಿಸ್ಟು, ನನಗೇನು ಅನ್ಸುತ್ತೋ ಅದನ್ನ ಡೈರೆಕ್ಟ್ ಆಗಿ ಕೇಳಬೇಕು. ಆ ಮಾತಿದೆ ಈ ಮಾತಿದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅಂದ್ರೆ ಡೇ ಶಿಫ್ಟ್ ನೈಟ್ ಶಿಫ್ಟ್. ಪಾಪ ಅವರು ಡೇಲೆಲ್ಲೂ ಕಾಣಿಸ್ತಾ ಇಲ್ವಾ, ಬೇರೆ ನೈಟಲ್ಲಿ ಮಾತ್ರ ಇಲ್ಲಿ ರಕ್ಷಿತ್ ಅವ್ರ ಮನೆಯೊಳಗಡೆ ಕಾಣಿಸ್ಕೊಂಡಿರೋದಾ? ನೋಡೋಣ ಇದಕ್ಕೆ ಅವ್ರು ಏನು ಆನ್ಸರ್ ಕೊಟ್ಟಿರ್ತಾರೆ ಅಂತ ಅಂದ್ಬಿಟ್ಟು. ಸರಿಯಾಗಿ ಟಾಂಗ್ ಅಂತೂ ಇಲ್ಲಿ ಕೊಟ್ಟಿರ್ತಾರೆ ರಕ್ಷಿತ್ ಅವರು ಕೂಡ ಇಲ್ಲಿ ಏನೂ ಕೂಡ ಕಡಿಮೆ ಇಲ್ಲ. ಬಟ್ ಕನ್ನಡ ಮಾತಾಡ್ಬೇಕಾದ್ರೆ ಸ್ವಲ್ಪ ಇಲ್ಲಿ ನಾರ್ಮಲ್ ಆಗಿ ನಮ್ಮಂತವ್ರಿಗೆ ಕನ್ನಡ ಮಾತಾಡ್ಬೇಕಾದ್ರೆ ತೊದಲುತ್ತೆ. ಪಾಪ ಅವ್ರಿಗೆ ಇಲ್ಲಿ ಅವರು ತುಳು ಮಾತಾಡೋರು, ಅವ್ರಿಗೆ ಇಲ್ಲಿ ಕನ್ನಡ ಇರ್ಲಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಕನ್ನಡ ಹೇಳ್ಕೊಟ್ರೆ ಕಲಿತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಬಟ್ ಯಾವ ರೀತಿ ಇಲ್ಲಿ ಅವ್ರ ಆನ್ಸರ್ ಕೊಟ್ಟಿರ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ. ಇದಾಗಿದ ತಕ್ಷಣ ಕ್ವಶನ್ ಕೇಳೋದು ಅಶ್ವಿನಿ ಗೌಡ ಅವರು, ಇನ್ನೊಬ್ರಿಗೆ ಗೌರವ ಕೊಡಬೇಕು ಅನ್ನೋದು ನಿಮ್ ಕ್ಯಾಟಗರಿಲೇ ಇಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲಿ ಅವ್ರು ಏನು ಅಗೌರವ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಕನ್ನಡ ಮಾತಾಡ್ಬೇಕಾದ್ರೆ ಸ್ವಲ್ಪ ಇಲ್ಲಿ ಅಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು. ಬಟ್ ಇಲ್ಲಿ ಗೌರವ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಯಾರಿಗೆ ಗೌರವ ಕೊಟ್ಟಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಪ್ರೋಮೋ ನೋಡಿದಾಗ ಬೆಳಿಗ್ಗೆ ಪ್ರೋಮೋದಲ್ಲಿ ಮುಚ್ಕೊಂಡಿರು, ನೀನು ಎಲ್ಲಿಂದ ಬಂದಿದ್ಯಾ, ನೀನು ಏನು ಅಂತ ಅಂದ್ಬಿಟ್ಟು ಮೈ ಮೇಲೆ ದೆವ್ವ ಬಂದವ್ರದ ಆಡ್ತೀಯ ಅಂತ ಹೇಳಿದೆ ಇಲ್ಲಿ ಅಶ್ವಿನಿ ಗೌಡ ಅವರು. ಆದ್ರೆ ಅವ್ರ ಬಾಯಲ್ಲಿ ಈ ರೀತಿಯಾದ ಕ್ವಶನ್ಗಳು ಇಲ್ಲಿ ಬರ್ತದವೆ. ಇಲ್ಲಿ ಬಿಗ್ ಬಾಸ್ ಅವರು ಇಲ್ಲಿ ಏನ್ ಟ್ವಿಸ್ಟ್ ಇಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ. ಏನಕ್ಕೆ ಅಂತಂದ್ರೆ ಈ ರೀತಿಯಾಗಿ ಮಾತಾಡ್ಬೇಕಾದ್ರೆ ಅಂದ್ರೆ ಅವ್ರು ಕ್ವಶನ್ ಏನೋ ಕೇಳ್ತಿದ್ದಾರೆ. ಈಗ ಏನು ಮಿಕ್ಕಿರೋ ಕಂಟೆಸ್ಟೆಂಟ್ಗಳಿದ್ದಾರೆ, 12 ಜನ ಕಂಟೆಸ್ಟೆಂಟ್ಗಳು ಇವಾಗ ನಾಮಿನೇಷನ್ ಇದ್ದಾರೆ. ಒಂದು ವೇಳೆ ಇವ್ರು ಏನಾದ್ರೂ ಇಲ್ಲಿ ಯಾರಾದ್ರೂ ಒಬ್ಬರನ್ನ ಸೇವ್ ಆಗ್ತಾರೆ ಅಂತ ಹೇಳಿದಾರ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ. ಆದ್ರೆ ಟಾರ್ಗೆಟ್ ಅಂತೂ ಇಲ್ಲಿ ಆಗಿರೋದು ರಕ್ಷಿತ್ ಅವರು ಅಂತ ಇಲ್ಲಿ ಗೊತ್ತಾಗ್ತದೆ. ನೋಡಿ, ಇದಾಗಿದ ತಕ್ಷಣ ಇಲ್ಲಿ ಕಾಕ್ರೋಚ್ ಸುಧೀರ್ ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ಬಿಗ್ ಬಾಸ್ ಬರೋ ಬದಲು ಝೂಗೆ ಹೋಗ್ಬೋದಿತ್ತು ಅಂತೇನೋ ಇಲ್ಲಿ ಹೇಳ್ತಾರೆ. ಬಟ್ ಇಲ್ಲಿ ಅವ್ರು ಏನೊಂದು ಆನ್ಸರ್ ಕೊಟ್ಟಿದ್ರು ಅದಕ್ಕೆ ಇಲ್ಲಿ ಅವರು ಕೂಡ ಕೋಪ ಮಾಡ್ಕೊಂಡು ಈ ರೀತಿಯಾಗಿ ಕಾಕ್ರೋಚ್ ಸುಧೀರ್ ಅವರು ಕೂಡ ಇಲ್ಲಿ ಹೇಳಿರ್ಬೋದು ಅಂತ ಅಂದ್ಬಿಟ್ಟು ಅನಿಸ್ತದೆ. ಇಷ್ಟು ದಿವಸ ಆಲ್ಮೋಸ್ಟ್ ಎಲ್ಲರೂ ಕೂಡ ಅವರು ವಿಲ್ಲನ್ ಪಾರ್ಟ್ ಅಲ್ಲಿ ನೋಡಿದ್ವಿ. ಆದ್ರೆ ಬಿಗ್ ಬಾಸ್ ಮನೇಲಿ ಆ ರೀತಿ ಇರ್ಲಿಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಸ್ಪರ್ಧಿಗಳು ಹೇಳಿದ್ರು. ಮತ್ತೆ ಇಲ್ಲಿ ನೋಡೋರ್ಗೂ ಕೂಡ ಹಾಗೆ ಅನಿಸ್ತಿತ್ತು. ಬಟ್ ಈಗ ಫೈನಲಿಸ್ಟ್ ಆದ್ಮೇಲೆ, ಯಾವಾಗ ಇಲ್ಲಿ ಸ್ಪಂದನಾ ಸೋಮಣ್ಣ ಅವರು ಫೈನಲಿಸ್ಟ್ ಆದ್ಮೇಲೆ ಮತ್ತೆ ಇವಾಗ ಅವರು ಕೂಡ ನಾಮಿನೇಷನ್ ಆದ್ರು. ಇವಾಗ ಸ್ವಲ್ಪ ಅವರು ಕೂಡ ಎಚ್ಚೆತ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಎಲ್ಲರೂ ಕೂಡ ರಕ್ಷಿತ್ ಅವ್ರನ್ನ ಟಾರ್ಗೆಟ್ ಕೂಡ ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ಅಶ್ವಿನಿ ಗೌಡ ಅವ್ರು ಕೇಳ್ತಾರೆ, ಬಿಗ್ ಬಾಸ್ ನಲ್ಲಿ ಮುಂದುವರಿಯೋಕೆ ನಿಮ್ಗೆ ಏನೆಲ್ಲ ಅರ್ಹತೆ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಅದೇ ಹೇಳಲ್ವಾ, ಈಗ ಪತ್ರಿಕಾಗೋಷ್ಠಿ ಅಂತಂದ್ರೆ ಇಲ್ಲಿ ಡೈರೆಕ್ಟ್ ಆದ ಕ್ವಶನ್ ಇರುತ್ತೆ. ಇಲ್ಲಿ ರಕ್ಷಿತ್ ಅವರು ಏನಂತ ಆನ್ಸರ್ ಕೊಟ್ಟಿರ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಪ್ರಕಾರ ಇಲ್ಲಿ ರಕ್ಷಿತ್ ಅವರು ಏನ್ ಆನ್ಸರ್ ಕೊಟ್ಟಿರ್ಬೋದು ಅಂತ ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ.
ಮತ್ತಿಲ್ಲಿ ಆಲ್ಮೋಸ್ಟು ಕಾಕ್ರೋಚ್ ಸುಧೀರ್ ಅವರು ಕೇಳಿರೋ ಕ್ವಶನ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಟಾಂಗ್ ಕೊಟ್ಟಿದ್ದಾರೆ ರಕ್ಷಿತ್ ಅವರು ಅಂತ ಗೊತ್ತಾಗ್ತದೆ. ಅದಕ್ಕೆ ನಮಗೂ ಕೂಡ ನಿಮ್ಮನ್ನ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಾಕ್ರೋಚ್ ಸುಧೀರ್ ಅವರು ಕೊನೆಯದಾಗಿ ಹೇಳಿದ್ದಾರೆ. ಪ್ರೋಮೋದಲ್ಲಿ ಕೊನೆಯದಾಗಿ ಇದೊಂದು ಬೀಟ್ ಕೂಡ ಇಲ್ಲಿ ಇದೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಈಗ ನಮಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಕಾಕ್ರೋಚ್ ಸುಧೀರ್ ಅವರು ಕೂಡ ಇಲ್ಲಿ ಹೇಳಿದ್ದಾರೆ. ಅಂದರೆ ಇವಾಗ ಆಲ್ಮೋಸ್ಟ್ ಅವರು ಫೈನಲಿಸ್ಟ್, ಅವ್ರು ಏನೊಂದು ಕ್ವಶನ್ ಕೇಳ್ತಾರೆ ಆನ್ಸರ್ ಮಾಡಲೇಬೇಕಾಗುತ್ತೆ. ಪತ್ರಿಕಾಗೋಷ್ಠಿ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇಲ್ಲಿ ತಂದಿದ್ದಾರೆ. ಕಾನ್ಸೆಪ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ರಕ್ಷಿತ್ ಅವರು ಯಾವ ರೀತಿ ಎಲ್ರಿಗೂ ಕೂಡ ಆನ್ಸರ್ ಮಾಡ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ನಿಮಗೇನು ಅನ್ಸುತ್ತೆ ಅನ್ನೋದ್ರ ಬಗ್ಗೆ, ಈ ಒಂದು ಪ್ರೋಮೋ ಬಗ್ಗೆ ಏನು ಅನ್ಸುತ್ತೆ. ಇಲ್ಲಿ ಅಶ್ವಿನಿ ಗೌಡ ಅವ್ರು ಕೇಳಿದ ಕ್ವಶನ್ ಇರ್ಬೋದು, ಮತ್ತೆ ಕಾಕ್ರೋಚ್ ಅವ್ರು ಕೇಳಿರೋ ಕ್ವಶನ್ ಇರ್ಬೋದು, ಮತ್ತೆ ಇಲ್ಲಿ ಮಾಳು ಅವರು ಏನೂ ಕೂಡ ಇನ್ನೂ ಕೇಳಿಲ್ಲ ಅಂತ ಕಾಣಿಸುತ್ತೆ. ಅವ್ರು ಏನು ಇಲ್ಲಿ ಕೇಳ್ತಾರೆ ಪಾಪ, ಅವರು ಇಲ್ಲಿ ಟಾರ್ಗೆಟ್ ಮಾಡಿಲ್ಲ ಅಂತ ಕಾಣಿಸುತ್ತೆ. ಮೋಸ್ಟ್ಲಿ ರಕ್ಷಿತಾ ಅವ್ರನ್ನ ನಾರ್ಮಲ್ ಕ್ವಶನ್ ಕೇಳಿರಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ಅನ್ನಿಸ್ತದೆ. ವೀಕ್ಷಕರೇ, ಈ ಒಂದು ಪ್ರೋಮೋ ನೋಡಿ ನಿಮಗೆ ಏನು ಅನಿಸ್ತು? ಈಗ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋಕ್ಕೆ ರಕ್ಷಿತಾ ಅವ್ರಿಗೆ ಅರ್ಹತೆ ಇದೆಯಾ ಅಥವಾ ಅರ್ಹತೆ ಇಲ್ವಾ ಅಂತ ನಿಮಗೆ ಅನ್ಸುತ್ತೆ? ಮತ್ತೆ ನಿಮ್ಮ ಸಪೋರ್ಟ್ ಯಾರಿಗಿದೆ? ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.